ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಭಕ್ತಿ ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ. ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣ ಶರಣಾರ್ಥಿ. ವ್ಯಾಧನೊಂದು ಮೊಲವ ತಂದಡೆ ಸಲುವ ಹಾಗಕ್ಕೆ ಬಿಲಿವರಯ್ಯ. ನೆಲನಾಳ್ದನ ಹೆಣನೆಂದಡೆ ಒಂದಡಕೆಗೆ ಕೊಂಬುವರಿಲ್ಲ ನೋಡಯ್ಯ. ಮೊಲನಿಂದ ಕರಕಷ್ಟ ನರನ ಬಾಳುವೆ ಸಲೆನಂಬೋ ಕೂಡಲ ಸಂಗಮ ದೇವನ. ಮನುಷ್ಯ ಜನ್ಮ ಅದು ಸಾರ್ಥಕ ಆಯಿತು ಅನ್ನೋದು ಯಾವುದರಿಂದ? ಬಹಳ ದೊಡ್ಡ ದೊಡ್ಡವರೆಲ್ಲ ಪಶ್ಚಾತ್ತಾಪ ಪಟ್ಟಿದ್ದಾರೆ. ನೀವೆಲ್ಲ ಕೇಳಿರ್ತೀರಿ, ಅಲೆಕ್ಸಾಂಡರ್ ಅಂತ ಒಬ್ಬ ಇದ್ದ, ಗೊತ್ತಲ್ಲ, ಹೆಸರು ಕೇಳಿರ್ತೀರಿ. ಇತಿಹಾಸದಲ್ಲಿ ಅವನ ಹೆಸರು ಓದಿರ್ತೀರಿ ಎಲ್ರು. ಬಹಳ ದೊಡ್ಡ ರಾಜ, ಪರಾಕ್ರಮಿ. ಇವತ್ತಿಗೂ ಅಲೆಕ್ಸಾಂಡರ್ ಮಹಾಶಯ ಅಂತ ಕರೀತಾನೆ. ಬದುಕಿದ್ದು ಕೇವಲ 29 ವರ್ಷ ಅಷ್ಟೆ. ಅವನು ಗ್ರೀಕ್ ದೇಶದಿಂದ ಭಾರತದವರೆಗೆ, ಅಂದ್ರೆ ಭಾರತಕ್ಕೆ ಪೂರ ಬರಕ್ಕಾಗ್ಲಿಲ್ಲ, ಆ ಕಡೆ ಅಂದ್ರೆ ಈಗೇನ್ ಪಾಕಿಸ್ತಾನ ಇದೆಯಲ್ಲ ಆ ಭಾಗದ ತನಕ ಬಂದ. ಆಮೇಲೆ ಇಡೀ ವಿಶ್ವವನ್ನೇ ಜಯಿಸ್ಬೇಕು ಅಂತ ಗುರಿ ಇಟ್ಕೊಂಡಿದ್ದ ಅವನು. ಆದ್ರೆ ಅವನ ಸೈನಿಕರು ಗಲಾಟೆ ಮಾಡಿದ್ರು. ಅಂದ್ರೆ ವರ್ಷಾನ್ಗಟ್ಲೆ ಮನೆ ಬಿಟ್ಟಿರ್ಬೇಕು. ಅವತ್ತಿನ ಕಾಲಕ್ಕೆ ಯಾವ ಸಾಧನಗಳು ಇಲ್ಲ, ಸಂಪರ್ಕ ಸಾಧನಗಳು ಇಲ್ಲ, ಕುದುರೆ, ಆನೆ ಇಷ್ಟೇ. ಇವತ್ತು ಗ್ರೀಸ್ ದೇಶ ಒಂದು ಪುಟ್ಟ ದೇಶ ಮತ್ತು ಬಡ ದೇಶ, ಅತ್ಯಂತ ಬಡ ದೇಶ ಇವಾಗ ಗ್ರೀಸ್. ಆ ಗ್ರೀಸ್ ಅಥವಾ ಗ್ರೀಕ್ ಒಂದು ಕಾಲದಲ್ಲಿ ದೊಡ್ಡ ನಾಗರಿಕತೆ ಅದ. ಅಲ್ಲಿಂದ ಬಂದವನು ಅವನು. ಅಂದ್ರೆ ನೀವೇನು ಅರಿಸ್ಟಾಟಲ್ ಅಂತ ಕೇಳ್ತಿರಲ್ಲ, ಪಾಲಿಟಿಕಲ್ ಸೈನ್ಸ್ ಅಲ್ಲಿ ಓದ್ತಿರಲ್ಲ, ಅವನ ಶಿಷ್ಯ ಅವನು ಅಲೆಕ್ಸಾಂಡರ್. ಅವನಿಗೂ ಇಷ್ಟೆಲ್ಲ ಹೆಂಗ ಅವನ್ ಪ್ಲಾನ್ ಮಾಡ್ತಿದ್ದ ಅಂತಂದ್ರೆ, ಎಷ್ಟೇ ದೊಡ್ಡ ಸೈನ್ಯ ಇರಲಿ ಅವ್ರದ್ದು, ಇವನು ರೂಪಿಸುವ ತಂತ್ರದ ಮುಂದೆ ಅವ್ರು ಶರಣಾಗಬೇಕು. ಅಷ್ಟು ತಂತ್ರಗಾರಿಕೆ ಇತ್ತು ಅವನಲ್ಲಿ, ಅಲೆಕ್ಸಾಂಡರ್ನಲ್ಲಿ. ಅಂತಹ ನೂರಾರು ಜನ ರಾಜರುಗಳನ್ನು ಸೋಲಿಸ್ತಾ ಅವನ್ನೆಲ್ಲ ಗೆದ್ಕೊಂಡು ಅಲ್ಲಲ್ಲಿ ತನ್ನ ಪ್ರತಿನಿಧಿಗಳನ್ನು ನೇಮಿಸ್ತಾ ಬಂದ. ಕೊನೆಗೆ ಭಾರತದಲ್ಲಿ ಅವನಿಗೆ ಗುರುಗಳ ದರ್ಶನ ಆಯಿತು. ಅಂದ್ರೆ ಅರಿಸ್ಟಾಟಲ್ ಕಳಿಸಿದ್ನಂತೆ ಅವನ ಗುರು. ಅವನು ಬಹಳ ದೊಡ್ಡ ಜ್ಞಾನಿ. ನೀನು ಭಾರತಕ್ಕೆ ಹೋದ್ರೆ ಅಲ್ಲಿ ಬರೀ ರಾಜನ ಜಯಿಸೋ ಕೆಲಸ ಅಷ್ಟೇ ಮಾಡ್ಬಿಡಪ್ಪ. ಅಲ್ಲಿ ತಪಸ್ವಿಗಳಿರ್ತಾರೆ, ಗುರುಗಳಿರ್ತಾರೆ, ಅವ್ರ ಹತ್ರ ಹೋಗಿ ಮಾತಾಡು ಅಂತ ತಿಳ್ಕೊಂಡು ಹೇಳಿದ್ದ ಅವನು. ಅಂತ ಗುರುವಿನ ಬಗ್ಗೆ ಅತ್ಯಂತ ಪ್ರೀತಿ ಅವನಿಗೂ, ಅಲೆಕ್ಸಾಂಡರ್ಗೆ. ಭಾರತಕ್ಕೆ ಬರ್ತಾನೆ. ಬಂದ ಮೇಲೆ ತಕ್ಷಶಿಲೆ ಅಂತ ಏನಿದೆ ಇವಾಗ, ಅಂದ್ರೆ ಸಿಂಧು ನದಿ ಬಯಲಿನ ಆ ಕಡೆ ಭಾಗ, ಅಲ್ಲಿವರೆಗೆ ಜಯಿಸಿರ್ತಾನೆ. ನೀವು ಸಣ್ಣ ಹುಡುಗರಿದ್ದಾಗ ನಾಟಕ ಮಾಡಿರ್ತೀರಿ ಸಾಮಾನ್ಯ. ಪುರೂರವ, ಅಂಬಿ ಅನ್ನೋನು ಮೋಸ ಮಾಡಿ ಅಲೆಕ್ಸಾಂಡರ್ ಕಡೆ ಸೇರ್ಕೊಂತಾನೆ. ಅದ್ ನಮಗೆ ಪಾಠ ಇತ್ತು. ಪೌರವ ಅಂತ ಕರೀತಿದ್ರು ಅವನಿಗೆ, ಪುರೂರವ ಅಂತ ಹೇಳಿ. ಅವ್ರು ಪೌರಸ್ ಅಂತ ಕರೀತಿದ್ರು, ಗ್ರೀಕ್ ಭಾಷೆಯಲ್ಲಿ ಪೌರಸ್ ಅಂತಿದ್ರು. ಅವನನ್ನು ಜಯಿಸ್ತಾನೆ. ಅಲ್ಲಿಗೆ ಆಯ್ತು, ಮುಂದಕ್ಕೆ ಬರಲ್ಲ ಅವನು. ಆಮೇಲೆ ತನ್ನ ಒಬ್ಬ ಸೈನಿಕನನ್ನ ಒಬ್ಬ ಪ್ರಸಿದ್ಧವಾದ ಗುರು ಹತ್ರ ಕಳಿಸ್ತಾನೆ. ಅದು ಪ್ರಸಿದ್ಧವಾದ ಗುರು ಅಂದ್ರೆ ಏನು, ಅವನೇನು ಬಹಳ ದೊಡ್ಡ ಗುರುಕುಲ ಮಾಡಿರಲ್ಲ ಅವಾಗಿನ ಕಾಲಕ್ಕೆ. ಸುಮ್ಮನೆ ಅವನು ಬಹಳ ದೊಡ್ಡ ತಪಸ್ವಿ.
ಒಂದ್ ದಿವಸ ಇವನ್ ಬರ್ತಾನೆ, ಸೈನಿಕ, ಅಲೆಕ್ಸಾಂಡರ್ನ ಸೈನಿಕ ಒಬ್ಬ ಬರ್ತಾನೆ. ಅಂದ್ರೆ ಅದ್ರಲ್ಲಿ ಒಬ್ಬ ಒಳ್ಳೆ ಮಂತ್ರಿ ತರ ಇರ್ತಕ್ಕಂಥವ್ನು. ಅವನ ಹೆಸರು ದಂಡಮೀಸ ಅಂತ ಹೇಳಿ. ಆಮೇಲೆ ಬಂದು ಹೇಳ್ತಾನೆ, ಹಿಂಗ ಅಲೆಕ್ಸಾಂಡರ್ ಅಂತ ಹೇಳಿ ಒಬ್ಬ ಮಹಾರಾಜ, ಬಹಳ ದೊಡ್ಡ ರಾಜ, ಗ್ರೀಕ್ ದೇಶದಿಂದ ಬಂದಿದ್ದಾನೆ, ಇಲ್ಲಿ ತನಕ ಗೆದ್ಕೊಂಡು ಬಂದಿದ್ದಾನೆ. ಈಗ ಸದ್ಯಕ್ಕೆ ವಿಶ್ವದಲ್ಲಿ ಈ ಭೂಮಿ ಮೇಲೆ ಅವನಂತ ದೊಡ್ಡ ರಾಜ ಯಾರು ಇಲ್ಲ. ಆದ್ರಿಂದ ನೀವು ಅವನ ಹತ್ರ ಬರ್ಬೇಕು, ಅವನ್ ಕರೀತಾನೆ ನಿಮಗೆ. ನೀವು ಬಂದ್ರೆ ಬಹುಮಾನ ಕೊಡ್ತಾನೆ, ಅವನು ಸಾಕಷ್ಟು ಕಾಣಿಕೆಗಳನ್ನು ಕೊಡ್ತಾನೆ. ಅವನು ಹೇಳ್ತಾನೆ, ನಿಮ್ಮ ರಾಜ ನಿಮ್ಗಷ್ಟೇ ರಾಜ ಇರಬಹುದು, ನನಗಲ್ಲ. ನನ್ನ ರಾಜ ಬೇರೆ ಇದ್ದಾನೆ, ಅವನು ಹಿಂಸಕನಲ್ಲ ನನ್ನ ರಾಜ. ನಿಮ್ಮ ರಾಜ ಹಿಂಸಕ, ಸಾವಿರಾರು ಜನರನ್ನು ಕೊಂದು ಅವನು ರಾಜ ಅಂತ ಅನಿಸ್ಕೊಂಡಿದ್ದಾನೆ. ನಮ್ಮೆಲ್ಲರನ್ನು ಸೃಷ್ಟಿಸಿದ ಪರಮಾತ್ಮ ನನಗೆ ರಾಜ, ಅವನು ಇವನನ್ನು ಒಪ್ಪೋದಿಲ್ಲ, ಪರಮಾತ್ಮ ಹಿಂಸೆಯನ್ನು ಒಪ್ಪೋದಿಲ್ಲ. ಆವಾಗ ಇಲ್ಲ, ನೀವು ಬರ್ದೇ ಹೋದ್ರೆ ಅವನು ನಿಮ್ ತಲೆ ತೆಗಿತಾನೆ. ಬಹಳ ಸಂತೋಷ, ತಲೆ ತೆಗೀಲಿ, ನನ್ನ ತಲೆ ಬೀಳೋದನ್ನ ನಾನೇ ನೋಡ್ತೀನಿ, ಆಮೇಲೆ ಪರಮಾತ್ಮನ ಕಡೆಗೆ ಏರಿ ಹೋಗ್ತೀನಿ ಅಂತ ಹೇಳ್ತಾನೆ. ಏನ್ ಮಾಡಿದ್ರು ಅವನ್ ಒಪ್ಸಕ್ ಆಗಲ್ಲ ಇವನ್ ಕೈಲಿ. ಹೋಗಿ ಅಲೆಕ್ಸಾಂಡರ್ಗೆ ಹೇಳ್ತಾನೆ. ಅಲೆಕ್ಸಾಂಡರ್ ತಾನೇ ಸ್ವತಃ ಬರ್ತಾನ. ಬಂದು ಇವನಿಗೆ ಶರಣಾಗಿ ಗ್ರೀಕ್ ದೇಶಕ್ಕೆ ಬಾ ಅಂತ ಕರೀತಾನೆ. ಬರಲ್ಲ ಅಂತ ನಾನು, ನನಗೆ ಭೂಮಿ ತಾಯಿ ಎಲ್ಲವನ್ನೂ ಕೊಟ್ಟಿದ್ದಾಳೆ, ನಾನು ಇಲ್ಲೇ ನೆಮ್ಮದಿಯಾಗಿದ್ದೀನಿ, ಆನಂದವಾಗಿದ್ದೀನಿ, ನಾನು ಬರೋದಿಲ್ಲ ಅಂತ ಹೇಳ್ತಾನೆ. ಸರಿ, ಅವನು ಹೋಗ್ತಾರೆ. ಮತ್ತಿನ್ನೊಬ್ಬ ರಾಜನ್ನ, ಒಬ್ಬ ಗುರುವನ್ನ ಒಪ್ಪಿಸ್ತಾನ. ಕಲ್ಯಾಣ ಸ್ವಾಮಿ ಅಂತ ಹೇಳಿ ಗ್ರೀಕ್ ದೇಶಕ್ಕೆ ಕರ್ಕೊಂಡು ಹೋಗಕ್ಕೆ ಒಪ್ಪಿಸ್ತಾನೆ. ಅವನಿಗೆ ಕ್ಯಾಲನಸ್ ಅಂತ ಹೆಸರಿಡ್ತಾರ ಅವ್ರು. ಈ ಗ್ರೀಕೀಕರಣ ಮಾಡೋದನ್ನು ಅವ್ರ ಭಾಷೆಯಲ್ಲಿ ಕ್ಯಾಲನಸ್ ಅಂತಾರ ಅವನಿಗೆ, ಕಲ್ಯಾಣ ಸ್ವಾಮಿಗೆ. ಅವನು ದಾರಿಲಿ ಹೋಗ್ತಿರ್ಬೇಕಾದ್ರೆ ಬ್ಯಾಬಿಲೋನ್ನಲ್ಲಿ, ಇನ್ನು ಬ್ಯಾಬಿಲೋನ್ ಮುಟ್ಟಿರಲ್ಲ, ಒಂದು ಮರುಭೂಮಿಯಲ್ಲಿ ಅವನು ಇನ್ನು ಮರುಭೂಮಿನೂ ಬಂದಿರಲ್ಲ. ಮಧ್ಯದಲ್ಲಿ ಒಂದ್ ದಿವಸ ಅವನು ಕಟ್ಟಿಗೆಗಳನ್ನೆಲ್ಲ ಕೂಡಿಸಿ ಆ ಕಟ್ಟಿಗೆ ಮಧ್ಯದಲ್ಲಿ ತಾನು ಕೂತ್ಕೊಂಡು ಬೆಂಕಿ ಹಚ್ಚಿಸಿ, ಅದಕ್ಕೆ ಆ ಬೆಂಕಿ ಉರಿತಿದ್ರು ಒಂದು ಚೂರು ತ್ರಾಸ ಮಾಡ್ಕೊಳ್ಳಾರ್ದೆ ಜೀವ ಬಿಡ್ತಾನ ಅವನು. ಆಮೇಲೆ ಅವ್ರಿಗೆಲ್ಲ ಸ್ನೇಹಿತರಿಗೆಲ್ಲ ಹೇಳ್ತಾನೆ, ಅವನು ಸೈನಿಕರಿಗೆ, ಅಲೆಕ್ಸಾಂಡರ್ ನಾನು ಬ್ಯಾಬಿಲೋನ್ ಅಲ್ಲಿ ಭೇಟಿ ಮಾಡ್ತೀನಿ ಅಂತ. ಬ್ಯಾಬಿಲೋನ್ ಒಂದು ಮರುಭೂಮಿಯಲ್ಲಿ ಅವನನ್ನು ಭೇಟಿ ಮಾಡಿದ, ಅಂದ್ರೆ ತೀರ್ಕೊಳ್ತಾನ ಅವನು. ಮುಂದೆ ಅವನು ನನ್ನ ಜೊತೆ ಬರ್ತಾನೆ ಅನ್ನೋದನ್ನ ಈ ತರ ಹೇಳಿರ್ತಾನೆ, ನೇರವಾಗಿ ಹೇಳಿರಲ್ಲ. ಮುಂದೆ ಅಲೆಕ್ಸಾಂಡರ್ಗೆ ಏನಾಗುತ್ತೆ ಅಂದ್ರೆ ವಿಪರೀತವಾಗಿ ಜ್ವರ ಬರುತ್ತೆ. ಪ್ರಯಾಣ ಮಾಡ್ತಾ ಮರುಭೂಮಿಗೆ ಹೋಗ್ತಿರ್ತಾರೆ, ಕುಡಿಯಕ್ ನೀರು ಇರಲ್ಲ. ಒಬ್ಬ ಸೈನಿಕ ನೀರ್ ತರಕ್ಕೆ ಅಂತ ಹೇಳಿ ನೀರು ಹುಡ್ಕೊಂಡು ಓಡ್ತಾನೆ. ಅಷ್ಟೊತ್ತಿಗೆ ಇವನಿಗೆ ಇನ್ನೂ ಆಯಾಸ ಜಾಸ್ತಿ ಆಗತ್ತೆ, ರೋಗ ಜಾಸ್ತಿ ಆಗತ್ತೆ. ಹೋಗ್ಬೇಕಾದ್ರೆ ಅವನು ಸಾಯ್ಬೇಕಾದ್ರೆ ಗೊತ್ತಾಗತ್ತೆ ಅವನಿಗೆ, ನಾನು ಇನ್ನು ಬದುಕಲ್ಲ, ಸಾಯ್ತೀನಿ ಅಂತ ಗೊತ್ತಾಗತ್ತೆ. ಆವಾಗ ಅವನು ಹೇಳ್ತಾನೆ, ಅವರು ಶವ ಪೆಟ್ಟಿಗೆಗಳನ್ನು ಮಾಡ್ತಾರೆ, ಹೆಣದ ಪೆಟ್ಟಿಗೆಗಳನ್ನು ತಯಾರು ಮಾಡ್ತಾರೆ. ಪೆಟ್ಟಿಗೆನಲ್ಲಿ ಹೆಣ ಇಟ್ಬಿಟ್ಟು ಹೂಳೋದು, ಹಂಗೆ ಹೂಳೋದಿಲ್ಲ. ಸರಿ, ಅವನು ಹೇಳ್ತಾನೆ, ಶವದ ಪೆಟ್ಟಿಗೆ ರಚನೆ ಮಾಡುವಾಗ ನನ್ನ ಶರೀರನೆಲ್ಲ ಒಳಗಡೆ ಇಡಿ, ಆದ್ರೆ ಕೈ ಮಾತ್ರ ಹೊರಗಿಡಿ ಅಂತ ಹೇಳ್ತಾನೆ. ಯಾಕೆ ಅಂತ ಕೇಳ್ತಾರೆ ಸೈನಿಕರು. ಇಡೀ ಜಗತ್ತಿಗೆ ಗೊತ್ತಾಗ್ಲಿ ಅಲೆಕ್ಸಾಂಡರ್ ಏನೆಲ್ಲ ಗಳಿಸ್ದ, ರಾಜ್ಯವನ್ನು ಗಳಿಸ್ದ, ಏನೆಲ್ಲ ಮಾಡ್ದ, ಆದ್ರೆ ಹೋಗುವಾಗ ಖಾಲಿ ಕೈಯಲ್ಲಿ ಹೋದ ಅಂತ ಹೇಳಿ ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳ್ತಾನೆ. ಔರಂಗಜೇಬ್ ಕೂಡ ಅಷ್ಟೇನೆ, ತುಂಬಾ ಹಿಂಸೆ ಮಾಡ್ತಾನೆ. ಸ್ವತಃ ತಂದೆಯನ್ನ ಜೈಲಲ್ಲಿಟ್ಟು ಬೇಗ ಸಾಯೋ ಹಾಗೆ ಮಾಡಿ ಅವನ್ ಪಟ್ಟಕ್ಕೆ ಬರ್ತಾನೆ. ಜೈಲಲ್ಲಿ ಇಡ್ತಾನೆ ತಂದೆನ. ಪಟ್ಟಕ್ಕೆ ಬಂದು 100,000 ಜನ 1,000 ಜನ ಕೊಲ್ತಾನೆ. ಎಷ್ಟೋ ಜನ ಹಿಂದೂಗಳನ್ನ ಮುಸಲ್ಮಾನರನ್ನ ಮಾಡ್ತಾನೆ. ಕೊನೆಗೆ ಹೋಗ್ಬೇಕಾದ್ರೆ ಅವನು ಪಶ್ಚಾತ್ತಾಪ ಪಡ್ತಾನೆ. ಎಲ್ಲಾ ರಾಜರುಗಳು ಪಶ್ಚಾತ್ತಾಪ ಪಡ್ತಾರೆ. ಯಾಕೆಂದ್ರೆ ಆವಾಗ ರಾಜ್ಯ ಮದ ಅನ್ನುವಂಥದ್ದು ತಲೆಗೇರಿರುತ್ತೆ ಅವ್ರಿಗೆ. ಆವಾಗ ಯಾರನ್ನ ಕೊಂದ್ರು, ಯಾರನ್ನ ಹೊಡೆದ್ರು, ಬಡದ್ರು, ಏನ್ ಕಿತ್ಕೊಂಡ್ರು ಅವ್ರಿಗೆ
ಏನು ಅನ್ನಿಸ್ತಿರಲ್ಲ. ಅಶೋಕನಿಗೂ ಮೊದ್ಲು ಹಂಗೆ ಇತ್ತು, ಆಮೇಲೆ ಬುದ್ಧಿ ಬಂತು ಅವನಿಗೆ. ಆದ್ರೆ ಅವನು ಈ ಜನ್ಮದಲ್ಲೇ ಬುದ್ಧಿ ಕಲ್ತ್ಬಿಟ್ಟ. ಅವನು ಹಿಂಸೆಯನ್ನು ತೊರೆದು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಅದೇ ತರ ಬದುಕದ. ಆದ್ರೆ ಅವನೊಂದು ಒಳ್ಳೆ ವ್ಯವಸ್ಥೆ ಮಾಡ್ಬೋದಾಗಿತ್ತು ಅಶೋಕ. ರಕ್ತ ಸಂಬಂಧವನ್ನ ಬಿಟ್ಟು ರಾಜಪ್ರಭುತ್ವವನ್ನು ಬಿಟ್ಟು ಪ್ರಜಾಪ್ರಭುತ್ವ ತರ ಶಕ್ತಿ ಅಶೋಕನಿಗಿತ್ತು. ಆದ್ರೆ ತರಲಿಲ್ಲ ಅವನು. ದುರ್ದೈವ, ಅದು ನಮ್ಮ ದೇಶದ ದುರ್ದೈವ. ಯಾಕೆಂದ್ರೆ ಅವನ ಕಾಲದಲ್ಲಿ ಗಾಂಧಾರ ದೇಶದಿಂದ ಹಿಡ್ಕೊಂಡು ಶ್ರೀಲಂಕಾದವರೆಗೆ, ಅಂದ್ರೆ ಅಫ್ಘಾನಿಸ್ತಾನದಿಂದ ಶ್ರೀಲಂಕಾದವರೆಗೂ ಅವನ ಚಕ್ರಾಧಿಪತ್ಯ ಇತ್ತು. ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದಂತವನು. ಅಂದ್ರೆ ಅವ್ರ ಅಪ್ಪನ ಕಾಲಕ್ಕೆ, ಅಜ್ಜನ ಕಾಲಕ್ಕೆ ಒಳ್ಳೆ ಸಾಮ್ರಾಜ್ಯ. ಏನು ಚಂದ್ರಗುಪ್ತ ಅಂತ ಬರ್ತಾನಲ್ಲ, ಚಾಣಕ್ಯ ಚಂದ್ರಗುಪ್ತ, ಆ ಚಂದ್ರಗುಪ್ತನ ಮೊಮ್ಮಗ ಇವನು ಅಶೋಕ. ಅವನು ತರಲಿಲ್ಲ. ಅಂದ್ರೆ ಅನೇಕ ಜನ ರಾಜರುಗಳು ಎಷ್ಟೇ ಗಳಿಸಿದ್ರು ಕೂಡ ಕೊನೆಗೆ ಪಶ್ಚಾತ್ತಾಪ ಪಡ್ತಾರೆ. ಸಾವು ಬಂದಾಗ ಪಶ್ಚಾತ್ತಾಪ ಪಡ್ತಾರೆ. ಸಾವಿನಲ್ಲಿ ಪಶ್ಚಾತ್ತಾಪ ಪಡ್ಲಾರ್ದವ್ರು ಯಾರಪ್ಪ ಅಂದ್ರೆ ನಿಜವಾದ ಗುರು ಅಥವಾ ಯೋಗಿ. ಅವನಿಗೆ ಸಾವು ಅನ್ನುವಂಥದ್ದು ಸಾವಲ್ಲ. ಯಾಕೆಂದ್ರೆ ಅವನ ಬದುಕು ಕೂಡ ಬಹಳ ವಿಶೇಷವಾಗಿರುತ್ತೆ. ಈ ಭೂಮಿ ಮೇಲೆ ಅವನು ಒಬ್ಬ ತಿರುಕನ ಹಾಗೆ ಬದುಕಬಹುದು, ಇಲ್ಲ ಒಬ್ಬ ಸಿರಿವಂತನ ಹಾಗೆ ಬದುಕಬಹುದು. ಗುರುವಿಗೆ ಎರಡಕ್ಕೂ ಅವಕಾಶ ಇರುತ್ತೆ. ಅವನು ಎಲ್ಲಾ ಗುರುಗಳು ತಿರುಕರ ಹಾಗೆ ಬದುಕಬೇಕು ಅಂತ ಏನಿಲ್ಲ. ತಿರುಕನೂ ಆಗಿರಬಹುದು, ಅಂದ್ರೆ ಭಿಕ್ಷೆ ಬೇಡಿ ಧ್ಯಾನ ಜಪ ತಪ ಅದರಲ್ಲೇ ಕಳೆದು ಮಹಾಯೋಗಿ ಆಗ್ಬಹುದು. ಇನ್ನೊಬ್ಬ ಇಡೀ ಜಗತ್ತನ್ನ ಕಟ್ಕೊಂಡು ಅಥವಾ ಗುರುಕುಲವನ್ನು ಮಾಡಿಕೊಂಡು ಅವನು ಬದುಕಿದ್ರೂ ಕೂಡ ನಿರ್ಲಿಪ್ತವಾಗಿ ಬದುಕಬಹುದು. ಎರಡಕ್ಕೂ ಅವಕಾಶ ಇರ್ತದೆ. ಆದ್ರೆ ಅವನಿಗೆ ಗೊತ್ತಿರುತ್ತೆ ಈ ಜಗತ್ತಿನ ಯಾವ ಸಂಪತ್ತು ಕೂಡ ಸ್ಥಿರವಾಗಿ ಇರುವಂತದ್ದಲ್ಲ, ಜೊತೆಗೆ ನನ್ನದು ಅಲ್ಲ. ಯಾಕೆಂದ್ರೆ ಅವನಿಗೆ ಚೆನ್ನಾಗಿ ಗೊತ್ತು, ಈ ದೇಹವೇ ನನ್ನದಲ್ಲ. ಈ ದೇಹ ಕರ್ಮಧರ್ಮಾನುಸಾರವಾಗಿ ಪರಮಾತ್ಮ ಕೊಟ್ಟಂತ, ಪರಮಾತ್ಮನ ನಿಯಮಗಳಿಗೆ ಅನುಸಾರವಾಗಿ ಎಷ್ಟು ದಿವಸ ಬದುಕ್ತದೆ, ಮತ್ತೇನ್ ಬರ್ತದೆ. ಹೇಗ್ ಬಂದಿದೆಯೋ ಹಾಗೆ ಬಂದಿದೆ, ಗೊತ್ತಿಲ್ಲದೆ ಬಂದಿದೆ, ಗೊತ್ತಿಲ್ಲದೆ ಹೋಗ್ಬಿಡುತ್ತೆ. ಬರುವಾಗ್ಲೂ ಗೊತ್ತಿಲ್ಲ, ಇದು ಹೋಗುವಾಗ್ಲೂ ಗೊತ್ತಾಗೋದಿಲ್ಲ. ಮಧ್ಯದ ಈ ಬದುಕೇನಿದೆ ಇದು ಪುಣ್ಯಾರ್ಜನೆ, ಶಕ್ತಿ ಅರ್ಜನೆ. ಅಂದ್ರೆ ಶಕ್ತಿಯನ್ನು ಗಳಿಸಿಕೊಳ್ಳೋದು, ಪುಣ್ಯವನ್ನು ಗಳಿಸಿಕೊಳ್ಳೋದು, ಕಡೆಗೆ ಎಲ್ಲವನ್ನೂ ಪರಮಾತ್ಮನ ಪಾದದಲ್ಲಿ ಅರ್ಪಣೆ ಮಾಡಿ ತಾನು ನಿರ್ಲಿಪ್ತವಾಗಿ ಹೊರಡೋದು. ಇದು ಗುರು ಕಂಡುಕೊಂಡಂತಹ ಸೂತ್ರ. ಆದ್ರಿಂದ ಅವನು ಹೇಗ್ ಬದುಕ್ತಾನಪ್ಪ ಅಂತಂದ್ರೆ ರಾಜನಿಗಿಂತಲೂ ಆರಾಮಾಗಿ ಬದುಕ್ತಾನೆ. ರಾಜ ಇನ್ನು ಕಷ್ಟದಿಂದ ಬದುಕ್ಬೇಕು. ಅವನು ರಾಜ ಇವತ್ತು ರಾಜ್ಯ ಗಳಿಸಿದಾನೆ ಅಂದ್ರೆ ಅದ್ರ ಮೇಲೆ ಎಷ್ಟು ಜನರ ಕಣ್ಣಿರುತ್ತೋ ಹೇಳಕ್ ಬರಲ್ಲ. ಆದ್ರೆ ಗುರು ರಾಜ್ಯವನ್ನು ಗಳಿಸಕ್ಕೆ ಹೋಗಲ್ಲ. ತನ್ನ ಭಕ್ತರು ಮತ್ತು ತನ್ನ ಶಿಷ್ಯರು ಅಥವಾ ಹಿಂಸಾ ಮಾರ್ಗ ಅಲ್ಲದೆ ಏನ್ ಬರ್ತದೋ, ಅದು ಧರ್ಮದ ಮಾರ್ಗದಿಂದ ಏನ್ ಬರ್ತದೋ ಅದನ್ನ ತೆಗೆದುಕೊಂಡು ಅವನು ತನ್ನ ಭಕ್ತಿ ಸಾಮ್ರಾಜ್ಯವನ್ನ ಕಟ್ಟಿರ್ತಾನೆ. ಅದರಲ್ಲಿ ಆನಂದವಾಗಿ ಬದುಕ್ತಾನೆ. ಇದೆ ಗುರು ಅಥವಾ ಯೋಗಿಗಳು ಮಾಡ್ಬೇಕಾದ್ದು. ಬಸವಣ್ಣವ್ರು ಹೇಳೋದೇನಂದ್ರೆ, ದೇಹ ಅಂತಕ್ಕಂಥದ್ದೇ ನಮ್ದಲ್ಲ. ಅಷ್ಟೇ ಅಲ್ಲ, ಈ ಮಾನವ ದೇಹಕ್ಕೆ ಬೆಲೆ ಇಲ್ಲ. ಅಂದ್ರೆ ದೇಹನ ಪೋಷಿಸ್ಬೇಡಿ ಅತಿಯಾಗಿ, ದೇಹದ ಸಂಬಂಧಗಳನ್ನ ಅತಿಯಾಗಿ ಪೋಷಿಸ್ಬೇಡಿ. ಯಾಕೆಂದ್ರೆ ಇದರಲ್ಲಿರುವ ಆತ್ಮ ಸ್ವರೂಪ ಹೊರಟೋಗ್ಬಿಟ್ರೆ ಇದು ಮೊಲನಿಂದ ಕರ ಕಷ್ಟ. ಅದು ಹೇಳ್ತಾ ಇರೋದು ಮೊಲಕ್ಕಿಂತ ಕೀಳೋದು. ಮೊಲನ ದೇಹದಾದ್ರೂ ಯಾರಾದ್ರೂ ತಗೊಳ್ತಾರೆ ತಿನ್ನೋರು. ವ್ಯಾಧನೊಂದು ಮಲವ ತಂದಡೆ ಸಲುವ ಹಾಗಕ್ಕೆ ಬಿಲಿವರಯ್ಯ. ಬಿಲಿವರಂದ್ರೆ ಕೂಗ್ತಾರೆ, ಬೆಲೆ ಕಟ್ತಾರೆ. ನೆಲನಾಳದನ ಹೆಣನೆಂದಡೆ ಒಂದಡಕೆಗೆ ಕೊಂಬುವರಿಲ್ಲ. ಭೂಮಿಯನ್ನು ಆಳ್ತಕ್ಕಂಥ ಒಂದು ರಾಜ, ಅವನು ಹೆಣ ಆದ್ರೆ ಯಾರು ಕೊಳ್ಳೋದಿಲ್ಲ. ನೆಲನಾಳದನ ಹೆಣನೆಂದಡೆ ಒಂದಡಕೆಗೆ ಕೊಂಬುವರಿಲ್ಲ. ಮೊಲನಿಂದ ಕರ ಕಷ್ಟ ನರನ ಬಾಳುವೆ. ಮೊಲಕ್ಕಿಂತ ಕೀಳಪ್ಪ ನರನ ಬಾಳುವೆ. ಛಲೆ ನಂಬೋ ಕೂಡಲ ಸಂಗಮ ದೇವನ.
ಅಂದ್ರೆ ನೀನ್ ಯಾವಾಗ ನೆಮ್ಮದಿಯಾಗಿರ್ತೀಯ ಅಥವಾ ಪಶ್ಚಾತ್ತಾಪ ಪಡೋದಿಲ್ಲ, ಸಾವಿನ ಸಂದರ್ಭದಲ್ಲಿ ಯಾರು ಪಶ್ಚಾತ್ತಾಪ ಪಡೋದಿಲ್ಲ ಅವನ್ ಚೆನ್ನಾಗಿ ಬದುಕಿದಾನೆ ಅಂತ ಅರ್ಥ. ಸಾವಿನ ಸಂದರ್ಭದಲ್ಲಿ ಪಶ್ಚಾತ್ತಾಪ ಪಡಲ್ಲ ಅಂತ ಹೆಂಗ್ ತಿಳ್ಕೊಬೇಕಂದ್ರೆ ಅವ್ನ್ ರೋಗಕ್ಕೂ ಹೆದರಲ್ಲ. ಸಾವು ರೋಗದ ಪ್ರತಿನಿಧಿ ಹಂಗ್ ನೋಡ್ತಾ ಹೋದ್ರೆ ಗೊತ್ತಾಯ್ತಲ್ಲ. ಸಾವು ಯಮ ಪರೀಕ್ಷೆ ಮಾಡಕ್ಕೆ ನಮ್ಗೆ ರೋಗಗಳನ್ನ ಕೊಟ್ಟು ಗಟ್ಟಿ ಮಾಡ್ತಾನೆ ಅಥವಾ ಪರೀಕ್ಷೆ ಮಾಡ್ತಾನೆ. ಯಾರು ಯೋಗಿಗಳಾಗಿರ್ತಾರೋ, ಯಾರು ಗುರುಗಳಾಗಿರ್ತಾರೋ ಅವರು ಸಾವಿಗೂ ಸಹಿತ ಹೆದರೋದಿಲ್ಲ. ಆದ್ರಿಂದ